ಕಲ್ಯಾಣ ಕರ್ನಾಟಕದ ಸುರಪುರ ತಾಲೂಕಿನಲ್ಲಿ ಅನ್ನಪ್ರಸಾದಕ್ಕೆ ಹೆಸರಾದ ಮತ್ತು ದುಂದುವೆಚ್ಚಕ್ಕೆ ಕಡಿವಾಣ ಹಾಕುವ ಮಠ ಸುಕ್ಷೇತ್ರ ನಗನೂರು ಗ್ರಾಮದಲ್ಲಿ ಶ್ರೀ ಶರಣಬಸವೇಶ್ವರರ 179ನೇ ಜಾತ್ರಾ ಮಹೋತ್ಸವದ ನಿಮಿತ್ತ 24ನೇ ವರ್ಷದ ಸರಳ ಸಾಮೂಹಿಕ ವಿವಾಹ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶರಣಪ್ಪ ಶರಣರ ಇವರ ನೇತೃತ್ವದಲ್ಲಿ ಜರುಗಿತು. ಈ ಸಾಮೂಹಿಕ ವಿವಾಹದಲ್ಲಿ 37 ಜೋಡಿಗಳು ನವಜೀವನಕ್ಕೆ ಕಾಲಿಟ್ಟರು. ಈ ಸಂದರ್ಭದಲ್ಲಿ ಶಾಬ್ರಾ ಮರುಳಾರಾಧ್ಯ ಶಿವಾಚಾರ್ಯರು, ಶಾಬ್ರಾ ಸುಗೂರೇಶ್ವರ ಶಿವಾಚಾರ್ಯರು, ಶ್ರೀಯುತ ಕಂಡಪ್ಪ ತಾತ, ಶ್ರೀ ದೊಡ್ಡಪ್ಪ ತಾತ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಾಪುರ, ಮಾಜಿ ಸಚಿವ ನರಸಿಂಹನಾಯಕ, ಅಮೀನ್ ರೆಡ್ಡಿ ಯಾಳಗಿ, ಗುರು ಪಾಟೀಲ್ ಶಿರವಾಳ, ಶಂಕರಣ್ಣ ವಣಕಿಹಾಳ, ರಾಜಶೇಖರ್ ಹಾಗೂ ಇನ್ನುಳಿದ ಗ್ರಾಮದ ಭಕ್ತರು ಭಾಗಿಯಾಗಿ ನೂತನ ವಧುವರರಿಗೆ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಯುಪಿಎಸ್ಸಿ ಸಾಧಕಿ ಡಾಕ್ಟರ್ ನಿವೇದಿತಾ ಭಾವಿಮನಿ ಅವರಿಗೆ ಶ್ರೀಮಠದಿಂದ ಸನ್ಮಾನಿಸಲಾಯಿತು. ಪಿಆರ್ ಗುಡಿಮನಿ, ಕರ್ನಾಟಕ ರಾಜ್ಯ ವರದಿಗಾರರು. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಆರಾಕಿನಾಗ ಮಾಂಗಲ್ಯ ತಾಳಿ ತಗೋರಿ, ಅವಸರ ಮಾಡ್ಬೇಡ್ರಪ್ಪ. ಪೂಜ್ಯರು ಮತ್ತು ಸಚಿವರು ಅಭಿನಯಿಸಿಕೊಳ್ತೇನೆ. ಕಂಡಪ್ತಾತ್ನವರಿಗೆ ಗೌರವ ಸಮರ್ಪಣೆ. ದೊಡ್ಡ ನೆರವೇರಿಸಬೇಕಾಗಿ ಶರಣರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ರಾಜು ಗುತ್ತೇದಾರ್ ಜಿಯವರಿಗೆ ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಪೂಜಾರಿ ಆಲ್ದಾಳದ ಶರಣರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕಾರ್ಯಕ್ರಮಕ್ಕೆ ಶುಭ ಕೋರೋಣ. ನಿವೇದಿತ ಅವರನ್ನು ಅಭಿನಂದಿಸೋಣ. ಸಿದ್ದಣ್ಣ ಸಾವ್ಕಾರ್ ಗೂಗಲ್ ರೋಡ್ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಮಾಡ್ಕೊಳ್ತೇನೆ. ಯಾಕೆ ಫೋನ್ ಹಚ್ಚಿದ್ದೆವು ಬೀಚಿದ್ದೀವಿ ಅಲ್ಲ ಮುಂಚೆಲ್ಲ ಹಚ್ಚಿದ್ದೆ ರಗಳೆ ಹಚ್ಚಿದ್ದೆ ಖಾಲಿ ಆಗಿದ್ದು ಎದ್ದು ಕೊಡಕ್ತೇ ಇರಲ್ಲ ಅವ್ರು ಏನು ಮಾಡಿ ಯಾರು ಕೊಡ್ಬೇಕು ಎಲ್ಲ ಇದ್ದಾರೆ. ಒಂದ್ಸಾರಿ ಹೆಚ್ಚಿದ್ದು ಅವಾಗಿನ ಕಾಲ ಬಲವಂಶ ಹೆಚ್ಚಿದ್ದು ಹಂಗೆ ಐತಿ. ರಾಜ್ ನ್ಯೂಸ್ ಬರ್ರಿ ಬರ್ರಿ ಮಹಾರಾಜ ಗೌಡರು ಸಚಿವರು ಹೇಳಿದ್ರಲ್ಲ, ಕಂಡಾಪಟ್ಟಿ ಸಾಲ ಮಾಡಿದಂತ ಹೇಳಿದ್ರಲ್ಲ. ಇಲ್ಲಿ ಮದುವೆ ಆಗ್ತಕ್ಕಂಥವ್ರು ನೀವು 36 ಮಂದಿ, ನೀವು 36 ಮಂದಿ ಮದುವೆ ಆಗಿರಿ. 3-6 ಹೆಂಗಿರ್ತಾವಂದ್ರೆ ಒಂದಕ್ಕೊಂದು ನೋಡಂಗಿಲ್ಲ, ಹೌದಲ್ರಿ? ಒಂದಕ್ಕೊಂದು ನೋಡ್ಲಾರ್ದಂಗೆ 36 ಇದ್ದವ್ರು 63 ಆಗಿಬಿಟ್ರೆ ಅಂದ್ರೆ ಆ ಮದುವೆ ಮಾಡಿದ ಸಾರ್ಥಕ ಆಗ್ತದೆ. 63 ಹೆಂಗ್ ನೋಡ್ತಾವಂದ್ರೆ 3ಕ್ಕೆ 6 ನೋಡ್ತದ, 6ಕ್ಕೆ 3 ನೋಡ್ತದ. 36 ಅಂದ್ರೆ 6ಕ್ಕೆ 3 ನೋಡಂಗಿಲ್ಲ, 3ಕ್ಕೆ 6 ನೋಡಂಗಿಲ್ಲ. ನೀವೇನ್ ಇವತ್ತು ಮದುವೆ ಆಗ್ತಾ ಇದ್ದೀರಿ, ಭಾಗ್ಯವಂತರ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ, ನಿಜಕ್ಕೂ ಇದೇನಂದ್ರೆ ನಗನೂರಿನ ಪುಣ್ಯನಲ್ಲ, ಸುಮಾರು 1300ಕ್ಕೂ ಹೆಚ್ಚು ಮದುವೆಗಳನ್ನ ಮಾಡ್ತಕ್ಕಂಥ ಒಂದು ಸಂಘಟಿತ ಕೆಲಸ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಊರು ಮಾಡ್ತದೆ ಅಂದ್ರೆ ಅದು ನಗನೂರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಂಗಿಲ್ಲ. ಇಲ್ಲಿ ನೀವೆಲ್ಲ ಇದ್ದೀರಿ, ಎಲ್ಲ ಜಾತಿಯ ಎಲ್ಲ ವರ್ಗದ ಜನ ಇದ್ದೀರಿ. ಆದ್ರೆ ಮಠ, ಗುರು, ಸಮಾಜ ಅಂತ ಬಂದಾಗ ನೀವು ಒಂದು ಕಡೆಗೆ ಸೇರಿ ಇಂಥ ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಗ್ರಾಮಕ್ಕೆ ಈ ದೊಡ್ಡ ಹೆಸರು ಯಾಕೆ ಬರ್ತದೆ ಅಂತಂದ್ರೆ ಇಲ್ಲೊಂದು ಧಾರ್ಮಿಕವಾಗಿರ್ತಕ್ಕಂಥ ಶಕ್ತಿ ಈ ನೆಲದಲ್ಲಿ ಅದ. ಅದಕ್ಕೆ ನೂತನವಾಗಿ ವಧುವರರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನೀವೇನು ಮದುವೆಯಾಗಿ ನಿಮ್ಮ ಮನೆಗೆ ನಾಳೆಗೆ 20 ವರ್ಷಗಳ ಕಾಲ ಯಾವುದೋ